ಲೊಕೇಶನ್ ಬಂದು ರೀಚ್ ಆಗಿದ್ದೀವಿ. ಎಲ್ಲಿಗೆ ಬಂದಿದ್ದೀವಿ ಅಂದರೆ ಗಾಯ್ಸ್ ಇಲ್ಲಿ ಸಿಕ್ಕಿದ್ರು ನಮ್ಮ ಬಾಲಿ ಡ್ರೈವರ್. ಮೊದಲೇ ಬುಕ್ ಮಾಡ್ಕೊಂಡಿದ್ವಿ. ಯಾ ಸೊ ಸಿಕ್ಕಿದ್ದಾರೆ, ಹೋಗ್ತಾ ಇದ್ದೀವಿ. ಸೊ ನನಗೆ ಚಿಕನ್ ಆರ್ಡರ್ ಮಾಡ್ಕೊಂಡಿದ್ದೆ, ನೋಡಿ ಹೇಗಿದೆ. ಸೊ ಎಲ್ರಿಗೂ ಗುಡ್ ಮಾರ್ನಿಂಗ್. ನಾವು ಲೊಕೇಶನ್ ಬಂದು ರೀಚ್ ಆಗಿದ್ದೀವಿ. ಎಲ್ಲಿಗೆ ಬಂದಿದ್ದೀವಿ ಅಂದರೆ ನಾವು ಬಂದಿರೋದೆ ಬಾಲಿ, ಇಂಡೋನೇಷ್ಯಾ. ಹಿಂಗೆ ಹೋಗ್ಬೇಕು ಅಂತ, ಪ್ರ್ಯಾಂಕ್ ಮಾಡಬೇಕು ಅಂತ ಕರ್ಕೊಂಬರ್ತಾ ಇದ್ದೀವಿ. ನೋಡೋಣ ಬರ್ತಾರ ಅಂತ. ಬನ್ನಿ. ಇಮಿಗ್ರೇಷನ್ ಪ್ರೋಸೆಸ್ ನಡೆಯುತ್ತೆ. ಇದನ್ನು ಮುಗಿಸಿ ಮುಂದೆ ಪಾಸ್ ಆದಮೇಲೆ ಸಿಗ್ತೀವಿ. ಇಮಿಗ್ರೇಷನ್ ಎಲ್ಲ ಮುಗಿಸಿದ್ವಿ. ಈಗ ನಮ್ಮ ಲಗೇಜ್ ಚೆಕ್-ಇನ್ ಮಾಡಿರ್ತೀವಲ್ಲ, ಆ ಚೆಕ್-ಇನ್ ಲಗೇಜ್ನ ಎತ್ಕೊಳ್ಳೋದಕ್ಕೆ ಬಂದಿದ್ದೀವಿ. ನೋಡಿ ಹೆಂಗೆ ಬರ್ತಾ ಇದೆ ಎಲ್ಲನೂ, ಅಲ್ಲಿಂದ ಬರ್ತಾ ಇದೆ. ಇದನ್ನು ತೊಗೊಂಡು ಇನ್ನು ಸಿಮ್ ತೊಗೋಬೇಕು. ಯಾರ್ದು ನೆಟ್ವರ್ಕ್ ಇಲ್ಲ ಇಲ್ಲಿ ಸದ್ಯಕ್ಕೆ. ವೈಫೈ ಕನೆಕ್ಟ್ ಮಾಡ್ಕೊಂಡಿದ್ದೀವಿ ಏರ್ಪೋರ್ಟ್ದು, ಇಲ್ಲೇ ಹಾಕಿದಾರಲ್ಲ. ಸೊ ಯಾ ಬ್ಯಾಗ್ ತೊಗೊಂಡು ಸಿಮ್ ತೊಗೊಂಡು ಹೊರಗೆ ಹೋಗೋಣ. ಗಾಯ್ಸ್ ಇಲ್ಲಿ ಸಿಕ್ಕಿದ್ರು ನಮ್ಮ ಬಾಲಿ ಡ್ರೈವರ್. ಮೊದಲೇ ಬುಕ್ ಮಾಡ್ಕೊಂಡಿದ್ವಿ. ಯಾ ಸೊ ಸಿಕ್ಕಿದ್ದಾರೆ, ಹೋಗ್ತಾ ಇದ್ದೀವಿ. ಸಿಮ್ ಎಲ್ಲ ತೊಗೊಂಡಾಗಿದೆ. ಈಗ ಸ್ವಲ್ಪ ತಿಂಡಿ ತಿನ್ನೋಣ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ. ತಿಂಡಿ ತಿನ್ಕೊಂಡು ಹೋಟೆಲ್ ಚೆಕ್-ಇನ್ ಆಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಮೇಲೆ ನೆಕ್ಸ್ಟು ಪ್ಲೇಸಸ್ ನೋಡೋಕೆ ಹೋಗಬೇಕು. ಕಾರಲ್ಲಿ ಬಂದಿರೋದು. ಇನ್ನು ಆಲ್ಮೋಸ್ಟ್ ಸ್ವಲ್ಪ ದಿನಗಳ ಮಟ್ಟಿಗೆ ಈ ಕಾರಲ್ಲೇ ನಾವು ಬಾಲಿಯಲ್ಲಿ ಓಡಾಡ್ತೀವಿ. ಆ್ಯಂಡ್ ನಾವು ಬೆಳಿಗ್ಗೆ ತಿಂಡಿ ತಿಂದಿಲ್ಲ, ಸೊ ಒಟ್ಟಿಗೆ ಬ್ರಂಚ್ ಮಾಡ್ತಾಯಿದ್ದೀವಿ. ಲಂಚು ಮತ್ತು ಬ್ರೇಕ್ಫಾಸ್ಟ್ನ ಸೇರಿಸಿ, ಅದು KFC ಒಟ್ಟಿಗೆ. ಯಾಕಂದರೆ ಇಲ್ಲಿ ಇಂಡಿಯನ್ ಫುಡ್ಸ್ ರೆಸ್ಟೋರೆಂಟ್ ಯಾವುದೂ ಸಿಗಲಿಲ್ಲ, ತುಂಬ ದೂರ ಇದೆ. ಇನ್ನು ಆಲ್ಮೋಸ್ಟ್ 1.5 hour ಜರ್ನಿ ಮಾಡಬೇಕಾಗತ್ತೆ. ಅದಕ್ಕೆ ಎಲ್ಲರೂ ಹೊಟ್ಟೆ ಹಸಿವಾಗ್ತಿತ್ತು. ಸದ್ಯಕ್ಕೆ KFC ತಿನ್ಕೊಂಡು ಹೊರಡೋಣ ಅಂತ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಗಾಳಿಪಟ ಹಾರಿಸ್ತಾ ಇದ್ದಾರೆ, ಹೇಗಿದೆ ನೋಡಿ. ಆಮೇಲೆ ಇಲ್ಲಿನ ಕಲ್ಚರ್ ಹೇಗಿದೆ ಅಂದರೆ ಆಲ್ಮೋಸ್ಟ್ ನಮ್ಮ ಇಂಡಿಯನ್ ಕಲ್ಚರೇ. ಆ್ಯಂಡ್ ಇಲ್ಲಿ 90% ಆಫ್ ಹಿಂದೂಸೇ ಇರೋದಂತೆ. ಇಲ್ಲಿ ನೋಡಿ, ಈ ಥರ ಪ್ರತಿಯೊಂದು ಅಂಗಡಿ ಮುಂದೆನೂ ಈ ಥರ ಪೂಜೆ ಮಾಡಿ, ಅವರವರ ನಂಬಿಕೆ ಅದೆಲ್ಲ ಪೂಜೆ ಮಾಡಿ ಇಟ್ಟಿರ್ತಾರೆ. ಸೊ ಇವಾಗ ಹಸುವಾಗಿರೋದ್ರಿಂದ ಲೆಟ್ಸ್ ಹ್ಯಾವ್ KFC. ನಾವು KFCಯಿಂದ ವಾಪಸ್ ಹೋಗ್ತಾ ಇದ್ದೀವಿ. ಯಾಕಂದರೆ ಇಲ್ಲಿ ವೆಜ್ ಸಿಗ್ತಾ ಇಲ್ಲ. ಇಲ್ಲಿ ಇಬ್ಬರು ವೆಜ್ ಇದ್ದಾರೆ, ನಾವೆಲ್ಲ ನಾನ್ ವೆಜ್ಜು. ಸುಮ್ಮನೆ ಅವರಿಬ್ರನ್ನ ಬಿಟ್ಟು ನಾವೆಲ್ಲ ತಿನ್ನೋದೇನಕ್ಕೆ ಅಂತ ಹೇಳಿ ಒಟ್ಟಿಗೆ ವೆಜ್ಜೇ ಹೋಗ್ತಾ ಇದ್ದೀವಿ. ಏನೋ ಸರಂಗ್ ತಗೊಳ್ಳಿ ಅಂತ ಇಲ್ಲಿ ಕರ್ಕೊಬಂದವನೇ. ಇದು ಯಾಕೋ ನೋಡಿದ್ರೆ ಒಳ್ಳೆ ಸರಿಯಾಗಿ ಬ್ಲೇಡ್ ಎಳೆಯಂಗಿದ್ದಾರೆ ಇಲ್ಲಿ, ಆ ಥರ ಅನ್ನಿಸ್ತಾ ಇದೆ. ನೋಡೋಣ. ಸರಂಗ್ ಅಂದರೆ ಏನಿಲ್ಲ, ಇದು ಒಂಥರ ಪಂಚೆ ಟೈಪು. ಇವ್ರದ್ದು ಒಂಥರ ಟ್ರೆಡಿಷನ್. ಇದನ್ನು ವೇರ್ ಮಾಡಿಕೊಂಡು ಇವ್ರುಗಳ ಟೆಂಪಲ್ಸ್ಗೆ ವಿಸಿಟ್ ಮಾಡಬೇಕಿಲ್ಲಿ. ನೋಡಿ ಈ ಥರ ನೇಯ್ತಾ ಇರೋದು. ಇಳ್ಯಾಕಂದರೆ 2,000 ಆಯಿತು. ಬೇಡವಾ, ಅಷ್ಟು ಇದಾಯಿತು ಅಂದರೆ ಹೋಗಲ್ಲ ನಾವು ಅಂದ್ಬಿಡೋದು. ನಂಗೆ ಗೊತ್ತಿರೋಂಗೆ ರೆಂಟಿಗೆಲ್ಲ ಸಿಗುತ್ತೆ. ಆಮೇಲೆ ಏನು ಮಾಡ್ತೀಯ, ಇದನ್ನ ಮನೆಗೆ ತಗೊಂಡೋಯ್ತೀಯ ಪಂಚೆ ಉಟ್ಕೊಳಕ್ಕೆ. ಇದೊಳ್ಳೆ ಹೆಂಗಿದೆ ಅಂದರೆ ನಮ್ಮ ಮೈಸೂರಲ್ಲಿ ಕಾವೇರಿ ಎಂಪೋರಿಯಮ್ಮು ಇದೆಲ್ಲ ಇರುತ್ತಲ್ಲ,
ಸೇಮ್ ಅದೇ ಥರ ಎಲ್ಲ ನೋಡೋಕ್ಕೆ ಅದೇ ಥರ ಇರುತ್ತೆ ಇದೆಲ್ಲ. ಸುಮ್ಮನೆ ಚೇರ್ ಮೇಲೆ ಹಾಕ್ಕೊಂಡು ಕೂತ್ಕೊಳ್ಳೋಕ್ಕೇನೋ. ಇದ್ರಲ್ಲಿ 2000, ನಮ್ಮದ್ರಲ್ಲಿ 150-200 ರೂಪಾಯಿಗೆ ಪಂಚೆ ಸಿಗುತ್ತೆ. ಸೊ ಅಣ್ಣ ಸಿಗರೇಟ್ ಸೇಯ್ತಾ ಇದ್ದಾನೆ. ಅವ್ನು ಸೇದ್ಕೊಂಬರಲಿ, ನಾವು ಕೂತಿರೋಣ. ಎಷ್ಟು ಬಿಸಿಲಿದೆ ಅಂದರೆ ಸಖತ್ ಬಿಸಿಲಿದೆ ಬಾಲಿಯಲ್ಲಿ. ಸೊ AC ಹಾಕ್ಬಿಟ್ಟು ಹೋಗಿದ್ದಾನೆ ಅಣ್ಣ. ಕೂತ್ಕೊಂಡು ಅವ್ನು ಬರಲಿ, ಹೊರಡೋಣ. ಸೊ ಅಲ್ಲಿಂದ ನೆಕ್ಸ್ಟು ಯಾವುದೋ ರೆಸ್ಟೋರೆಂಟು ಚೆನ್ನಾಗಿದೆ ಅಂತ ಇಲ್ಲಿ, ಅದಕ್ಕೆ ಕರ್ಕೊಂಬಂದಿದ್ದಾನೆ. ಇದು ಒಳ್ಳೆ ಚೆನ್ನಾಗಿದೆ, ಯಾವುದೋ ಗದ್ದೆ ಪಕ್ಕ ಇದ್ದಂಗಿದೆ ನೋಡಿ. ನಮ್ಮ ಗಣೇಶ, ಇಲ್ಲೂ ಕೂಡ ಗಣೇಶ, ಕೃಷ್ಣ, ಶಿವ ಈ ಥರ ದೇವ್ರುಗಳು ನಮ್ಮ ಥರ ಹಿಂದೂ ದೇವ್ರುಗಳನ್ನ ಪೂಜೆ ಮಾಡ್ತಾರೆ. ನೋಡೋಣ, ಇನ್ನೂ ಇರ್ತೀವಿ, ಇವರ ಕಲ್ಚರ್ಗಳನ್ನ ನಿಮಗೂ ತೋರಿಸ್ಕೊಡ್ತೀನಿ. ಸಿ ಅನ್ನೋ ಪ್ರಯುಕ್ತ ಸೀತಾ ವೆಜ್ ತೊಗೊಂಡಿದ್ದಾಳೆ. ನಮ್ಮ ಯಾರಿಗೂ ಇನ್ನೂ ಬಂದಿಲ್ಲ, ಈಗ ಬಂದಿದೆ. ಏನದು? ಏನು? ಸೀಸರ್ ಸ್ಯಾಲಡ್. ಇದು ನಾಸಿ ಗೊರಾಂಗ್ ವೆಜ್. ಓಕೆ. ಸೊ ನನಗೆ ಚಿಕನ್ ಆರ್ಡರ್ ಮಾಡ್ಕೊಂಡಿದ್ದೆ, ನೋಡಿ ಹೇಗಿದೆ. ಗೈಸ್, ಇವಾಗ ಊಟ ಎಲ್ಲ ಮುಗೀತು, ರೂಮ್ ಕಡೆ ಹೊರಡೋಣ. ಆನ್ ದಿ ವೇ ಇವ್ರದ್ದು ನಮ್ಮ ರಿಲಯನ್ಸ್ ಮಾರ್ಟ್ ಇದೆಯಲ್ಲ, ಆ ಥರ ಇವ್ರದ್ದು ಮಾರ್ಟ್ ಇದೆ. ಅಲ್ಲಿ ಎಲ್ಲ ಐಟಮ್ಸು ಕಮ್ಮಿಗೆ ಸಿಗುತ್ತಂತೆ. ಸೊ ಅಲ್ಲಿ ವಾಟರ್ ಬಾಟಲ್ಸ್ ತೊಗೊಂಡು ಹೊರಡೋಣ. ಸೊ ನೋಡಿ, ಇದೇನೆ ನಮ್ಮ ರಿಲಯನ್ಸ್ ಮಾರ್ಟ್ ಇದೆಯಲ್ಲ, ಆ ಥರ ಇವ್ರದ್ದು ಮಾರ್ಟು. ಬಟ್ ಇಲ್ಲಿ ತುಂಬ ಡಿಸ್ಕೌಂಟ್ ಪ್ರೈಸಲ್ಲಿ ಕೊಡ್ತಾ ಇರ್ತಾರೆ. ಇಲ್ಲೆಲ್ಲ ಚೆನ್ನಾಗಿದೆ ನೋಡಿ. ಇಲ್ಲೆಲ್ಲ ವಾಟರ್ ಬಾಟಲ್ಸ್ ಸೇಮ್ ಪ್ರೈಸ್, ಅಲ್ಲಿ ಥರ 20 ರೂಪೀಸ್. ಬಟ್ ಇದು ಹಾಫ್ ಲೀಟರು ಇಲ್ಲಿ 20 ರೂಪೀಸು. ನಮ್ಮದು ಏನದು? ಹಾಂ, ರೈನ್ ಕೋಟು ಬೇಕಾ? ಯೂಸ್ ಆಗುತ್ತಾ? ಎಷ್ಟು ನೋಡು, 22,000 ಅಂದರೆ 22,000. ಇದೊಂದು 22,000, 22,000. 22,000 ಅಂದರೆ ಆಲ್ಮೋಸ್ಟು 120, ಐ ಗೆಸ್ 120, 130 ರೂಪೀಸ್. ಬೇರೆ ಏನು ಬೇಕು? ಬೇರೆ ಚಾಕ್ಲೇಟ್ಸ್, ಡೈರಿ ಮಿಲ್ಕ್, ಫ್ರೂಟ್ ಆ್ಯಂಡ್ ನಟ್. ಚಾಕ್ಲೇಟ್ ಇವಳು ತಿನ್ನಲ್ವಲ್ಲ, ನಾನು ತಿನ್ನಲ್ಲ, ಅವಳು ತಿನ್ನಲ್ಲ. ಬಟ್ಟು ಇದೇನೋ ಡ್ರಿಂಕ್ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇದು ಒಂದು ರೀಲಲ್ಲಿ ನೋಡಿದ್ವಿ, ಕಿಟ್ಕ್ಯಾಟ್ ಡ್ರಿಂಕು. ಇದು ಚೆನ್ನಾಗಿದೆ ಅಂತ ಹೇಳ್ತಾರೆ. ಬಟ್ ಟ್ರೈ ಮಾಡೋದು ಏನೋ ಅಂತ ಗೊತ್ತಾಗ್ತಿಲ್ಲ. ಏನು ತೊಗೊಳ್ಳೋದಾ? ಟ್ರೈ ಮಾಡ್ತೀಯಾ? ಕಿಟ್ಕ್ಯಾಟ್ ಚಾಕ್ಲೇಟ್ ಕ್ಯಾನ್ 11,500 ಅಂದರೆ ಇದು ಆಲ್ಮೋಸ್ಟು ಕಮ್ಮಿನೇ, 50 ರೂಪಾಯಿ ಏನೋ ಬರುತ್ತೆ ಮೇ ಬಿ. 17, ಹಾಂ ಅಷ್ಟೇ, 60-70 ರೂಪೀಸ್. ಸೊ ನಾವಿವಾಗ ಕರಂಗಸಮ್ ಅನ್ನೋ ಒಂದು ಊರಲ್ಲಿ ರೂಮ್ನ ಬುಕ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಇಲ್ಲಿ 2 ಪ್ಲೇಸ್ ಇದೆ. ಸೊ ನಮಗೆ ಟ್ರಾವೆಲಿಂಗಲ್ಲಿ ಸ್ವಲ್ಪ ಟೈಮ್ ಉಳಿಲಿ ಅಂತ ಹೇಳಿ ಇಲ್ಲಿ ರೂಮ್ ಬುಕ್ ಮಾಡ್ಕೊಂಡಿದ್ದೀವಿ. ಬಟ್ ಸ್ವಲ್ಪ ಟೈಮ್ ಡಿಲೇ ಆಗಿದೆ, ನೋಡೋಣ ಏನಂತ. I think it's already closed, yeah. So maybe tomorrow you can go in the morning, yeah. Okay. Lunch with, yeah. Okay. Tirthaganga andrenu? Tirthaganga is water place. Yeah, water place. It will be open. For now, yeah. I think Within half an hour we will leave. So it will For be open, right? Tirthaganga. We will reach there. In Google, it's showing this. 7. ಸೊ ನಾವಿವಾಗ ತೀರ್ಥಗಂಗಾ ಅನ್ನೋ ಪ್ಲೇಸಿಗೆ ಬಂದಿದ್ದೀವಿ. ಬಟ್ ಟೈಮ್ ಆಗಿಬಿಟ್ಟಿದೆ, ನೋಡೋಣ
7 ಕ್ಲೋಸ್ ಅಂತ ಇದೆ, ಬಟ್ ಆಲ್ರೆಡಿ ಎಲ್ಲ ಕ್ಲೋಸಿಂಗ್ ಥರ ಕಾಣಿಸ್ತಾ ಇದೆ. ನೋಡೋಣ, ಡ್ರೈವರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾ, ಹಿಸ್ ನೇಮ್ ಈಸ್ ಮಾಧು. ಮಾದೇ. ಯಾ, ಸೊ ಯಾ, ನೋಡೋಣ ಬನ್ನಿ ಹೇಗಿದೆ ಪ್ಲೇಸು ಅಂತ. ಸೊ ಯಾ, ಇಲ್ಲಿ ಇದೇ ಪ್ಲೇಸು ನಾವು ಬಂದಿರೋದು. ಬಟ್ ಇಲ್ಲಿ ನಾವು ಬೆಳಗ್ಗೆ ಟೈಮ್ ಬಂದಿದ್ದರೆ ಇನ್ನೂ ಸಖತ್ತಾಗಿರ್ತಿತ್ತು ಅನಿಸುತ್ತೆ. ದಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ನಾವು ಕೂಡ ಟ್ರಾವೆಲ್ ಮಾಡಿ ಬಂದಿರೋದಲ್ವಾ, ಸೊ ಏನು ಮಾಡೋದಕ್ಕಲ್ಲ. ಟೈಮ್ ಆಯಿತು, ಫ್ರೆಶ್ ಅಪ್ ಆಗಿರಲಿಲ್ಲ ಬೆಳಗ್ಗೆಯಿಂದ. ಈವನ್ ಬ್ರಷ್ ಕೂಡ ಮಾಡಿರಲಿಲ್ಲ ಆ್ಯಂಡ್ ವಾಶ್ರೂಮ್ ಕೂಡ ಯೂಸ್ ಮಾಡಿರಲಿಲ್ಲ. ಅದಕ್ಕೋಸ್ಕರ ಎಲ್ಲ ಲೇಟ್ ಆಯಿತು ಅಷ್ಟೇ. ಇರಲಿ, ಬಟ್ ನೈಸ್ ಪ್ಲೇಸ್. ಇದನ್ನು ನೋಡ್ತಾ ಇದ್ದರೆ KRS ನೆನಪಾಗುತ್ತೆ. ಬೃಂದಾವನ್ ಗಾರ್ಡನ್. ಫಿಶ್ ನೋಡಿ ಎಷ್ಟು ದಪ್ಪ ದಪ್ಪ ಇದೆ. ಇಲ್ಲೆಲ್ಲ ನಡ್ಕೊಂಡು ಹೋಗ್ಬೋದು ಆ್ಯಕ್ಚುಲಿ. ಇವಾಗ ನಾವು ನಡ್ಕೊಂಡು ಹೋಗೋಣ. ಭಯ ಆಗುತ್ತೆ. ಕೆಳಗಡೆ ಏನು ಕಾಣಿಸ್ಕೊಂಡಿಲ್ಲ. ಇಲ್ಲೇ ಇಲ್ಲಿ ನೋಡಿ, ಇಲ್ಲಿ ಇಷ್ಟೇ ಎಂಡಿಂಗು. ನೋಡಿ ಫಿಶ್ ಸರಿಯಾಗಿದೆ ಫಿಶ್ಶು. ಆಮೇಲೆ ಕಾಲ್ ಮಾಡಿ. ಸೊ ಎಲ್ಲರೂ ನಡ್ಕೊಂಬರ್ತಾ ಇದ್ದಾರೆ ಈ ಸ್ಟೋನ್ ಮೇಲೆ. ಬರಲಿ ಬರಲಿ ಬರಲಿ. ಸೊ ಹೇಗಿದೆ ಪ್ಲೇಸು? ಚೆನ್ನಾಗಿದೆ, ಬಟ್ ಬೆಳಕಲ್ಲಿ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಸ್ವಲ್ಪ ಕತ್ಲಾಗ್ಬಿಟ್ಟಿದೆ. 6:45 ಅಷ್ಟೇ. ಎಷ್ಟು ಕತ್ಲಾಗಿದೆ ನೋಡು. ಹೌದು, ಇಲ್ಲಿ ಕತ್ಲಾಗಿದೆ, ಬಟ್ ಇಟ್ಸ್ ಓಕೆ. ಪ್ಲೇಸಸ್ ಕವರ್ ಮಾಡಬೇಕಲ್ಲ. ಇಲ್ಲಿವರೆಗೆ ಬಂದು ಸುಮ್ಮನೆ ಟಯರ್ಡ್ ಆಯಿತು, ಹೋಗಿ ಮಲ್ಕೋಬೇಕು ಅಂತ ಹೋಗಿ ಮಲ್ಕೊಂಡ್ರೆ ಏನು ಯೂಸು? ಇಷ್ಟೆಲ್ಲ ಖರ್ಚು ಮಾಡಿ ಬಂದಿದ್ದೀವಿ, ನೋಡಲೇಬೇಕು, ನೋಡ್ತೀವಿ. ಸೊ ಇಲ್ಲೆಲ್ಲ ನಮ್ಮ ಕಡೆ ನೀರಿಗೆ ಕಾಯಿನ್ ಎಸಿತೀವಲ್ಲ, ಆ ಥರ ಇಲ್ಲೂ ಎಸ್ತಿದ್ದಾರೆ ನೋಡಿ. ಎಲ್ಲ ದೇಶದಲ್ಲೂ ಅವ್ರವ್ರದ್ದೇ ಆದಂಥ ನಂಬಿಕೆಗಳು. ಸೊ ಅಲ್ಲಿ ಪ್ಲೇಸೆಲ್ಲ ನೋಡಿಕೊಂಡು ಅಲ್ಲೇ ನಿಯರ್ ಬೈ ಒಂದು ಇಂಡಿಯನ್ ರೆಸ್ಟೋರೆಂಟ್ ಕಾಣಿಸ್ತು. ಡಿ ಲಾಯ್ಸ್ ಅಂತ. ಸೊ ಇಲ್ಲಿಗೆ ಬಂದಿದ್ದೀವಿ. ಬನ್ನಿ, ಇಲ್ಲಿ ಊಟ ಹೇಗಿರುತ್ತೋ ಏನೋ ಗೊತ್ತಿಲ್ಲ. ಇಂಡಿಯನ್ ರೆಸ್ಟೋರೆಂಟ್ ಅಂತ ಆಗಿರೋದ್ರಿಂದ ಬಂದಿದ್ದೀವಿ. ಅಡ್ಜಸ್ಟ್ ಆದರೆ ಸಾಕು ಫುಡ್. ಇಲ್ಲಿ ಸಮೋಸ ತೊಗೊಂಡಿದ್ವಿ, ಎಲ್ಲ ತಿನ್ನೋದ್ರಲ್ಲಿ ಬ್ಯುಸಿಯಾಗಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ ನಾನು. ಈಗ ರೈಸು ಇನ್ನೊಂದು ಬೇಕು. ಆ್ಯಕ್ಚುಲಿ ಇವ್ರು ಕೊಡೋ ರೈಸ್ ನೋಡಿ, ಒಂದು ಬಟ್ಲಲ್ಲಿ ಹಾಕಿ ಹಿಂಗೆ ದಬಾಕ್ತಂಗಿದೆ. ಇದು ಇಷ್ಟೇ ರೈಸು ಖಂಡಿತ ಸಾಲಲ್ಲ ನೋಡಿ. ದಾಲ್ ತಡ್ಕ, ದಾಲ್ ಮಖಾನಿ ಎಲ್ಲ ಹೇಳಿದ್ದೀವಿ, ತಿನ್ನಬೇಕು. ಯಾಕಂದರೆ ಮಧ್ಯಾಹ್ನನೂ ಸರಿಯಾಗಿ ತಿಂದಿಲ್ಲ, ಊಟ ಅಡ್ಜಸ್ಟ್ ಆಗಲಿಲ್ಲ ಅಲ್ಲೇನೂ. ಸೊ ಇವಾಗ ಚೆನ್ನಾಗಿ ತಿಂದು ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮಲ್ಕೊಂಡ್ರೆ ಒಳ್ಳೆ ನಿದ್ರೆ. ಆಮೇಲೆ ಬೆಳಿಗ್ಗೆ ಬೇಗ ಎದ್ದೇಳಬೇಕು. ನಾಳೆ ಪ್ಲೇಸಸ್ ಎಲ್ಲೆಲ್ಲಿ ಹೋಗ್ತೀವಿ ಅಂತ ನೋಡಿ. ಸೊ ರೂಮಿಗೆ ಬಂದಿದ್ದೀವಿ. ಇವರೆಲ್ಲ ಏನೋ ಊನೋ ಮಾಡೋಣ ಅಂತ ಹೇಳಿದ್ದಾರೆ. ನೋಡೋಣ. ಆಲ್ರೆಡಿ ಎಲ್ಲ ನಿದ್ರೆ ಮಾಡಬೇಕು ಅಂತಾರೆ, ಊನು ಮಾಡಬೇಕು ಅಂತಾರೆ, ಬೆಳಿಗ್ಗೆ 6 ಗಂಟೆಗೆ ಎದ್ದು ರೆಡಿ ಇರಬೇಕು ಅಂತಾರೆ. ಏನು ಮಾಡ್ತಾರೋ ಅಂತ ಗೊತ್ತಿಲ್ಲ. ಸೊ ಈಗ ಸದ್ಯಕ್ಕೆ ಊನು ಆಡ್ಕೊಂಡು ಟೈಮ್ ಆಗಿದೆ, ಮಲ್ಕೋಬೇಕು. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ನಾಳೆ ಸಿಗ್ತೀನಿ.